ಫೋರೆಕ್ಸ್ ಮಾರ್ಕೆಟು ವರ್ಲ್ಡಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಫೈನಾನ್ಷಿಯಲ್ ಮಾರ್ಕೆಟ್. ಇಲ್ಲಿ ಡೈಲಿ $9.5 ಟ್ರಿಲಿಯನ್ ಅಷ್ಟು ದುಡ್ಡು ಟ್ರಾನ್ಸಾಕ್ಟ್ ಆಗುತ್ತೆ. ಬಟ್ ಈ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಬರೋ ಮೋಸ್ಟ್ ಆಫ್ ದ ಪೀಪಲ್ಗೆ ಫೋರೆಕ್ಸ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಯಾವ ಥರ ಟ್ರೇಡ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಅಂತಲೇ ನಾವು ಈ ಕೋರ್ಸ್ನ ಕ್ರಿಯೇಟ್ ಮಾಡಿರೋದು. ಇಲ್ಲಿ ನಿಮಗೆ ಫೋರೆಕ್ಸ್ ಮಾರ್ಕೆಟ್ನ ಬೇಸಿಕ್ಸು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಕೋರ್ಸ್ ಎಂಡ್ ಆಗೋಷ್ಟರಲ್ಲಿ ನಿಮಗೆ ಈ ಫಾಲೋಯಿಂಗ್ ಥಿಂಗ್ಸು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫೋರೆಕ್ಸ್ ಮಾರ್ಕೆಟ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, ಕರೆನ್ಸೀಸ್ ಯಾವ ಥರ ಮೂವ್ ಆಗುತ್ತೆ, ಫೋರೆಕ್ಸ್ ಮಾರ್ಕೆಟ್ನ ಮೇಜರ್ ಪ್ಲೇಯರ್ಸ್ ಯಾರು ಮತ್ತು ಅವ್ರು ಏನು ಮಾಡ್ತಾರೆ, ಆ್ಯಂಡ್ ಫೈನಲಿ ಫೋರೆಕ್ಸ್ ಮಾರ್ಕೆಟಲ್ಲಿ ಹೇಗೆ ಟ್ರೇಡ್ ಮಾಡೋದು ಅಂತ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲು ನಾವು ಫೋರೆಕ್ಸ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಫೋರೆಕ್ಸ್ ಮಾರ್ಕೆಟ್ನ ಫುಲ್ ಫಾರ್ಮ್ ಬಂದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ. ಸೊ ಫಾರಿನ್ ಎಕ್ಸ್ಚೇಂಜ್ ಅಂದರೆ ಏನು ಅಂತ ಫಸ್ಟ್ ಇಲ್ಲಿ ತಿಳ್ಕೊಳ್ಳೋಣ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಇಂಡಿಯಾಯಿಂದ US ಟ್ರಿಪ್ ಹೋಗಿದ್ದೀರಾ ಆ್ಯಂಡ್ ಅಲ್ಲಿ ನೀವು ಟ್ರಾವೆಲ್ಗೆ, ಫುಡ್ಗೆ ಮತ್ತು ಶಾಪಿಂಗೆಲ್ಲ ಪೇ ಮಾಡಬೇಕು. ಬಟ್ ಅವರು ನಮ್ಮ ರುಪೀಸ್ನ ತೊಗೊಳಲ್ಲ, ಯಾಕಂದರೆ ಅವರು ಯೂಸ್ ಮಾಡೋದು ಡಾಲರ್ಸು. ಸೊ ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ ಬ್ಯಾಂಕ್ಗೆ ಹೋಗಿ ಆರ್ ಏರ್ಪೋರ್ಟಲ್ಲಿರೋ ಫಾರಿನ್ ಎಕ್ಸ್ಚೇಂಜ್ ಕೌಂಟರ್ಗೆ ಹೋಗಿ ನಿಮ್ಮ ಹತ್ರ ಇರೋ ರುಪೀಸ್ನ ಕೊಟ್ಟು ಅದ್ರ ಬದಲು ಡಾಲರ್ಸ್ನ ತೊಗೊಂಡು ಅದರಲ್ಲಿ ಪೇ ಮಾಡ್ಬೋದು. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಒಂದು ಕರೆನ್ಸಿನ ಇನ್ನೊಂದು ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ಫಾರಿನ್ ಎಕ್ಸ್ಚೇಂಜ್ ಅಂತ ಕರೆಯೋದು. ಸೊ ಬೇಸಿಕಲಿ ಏನಾಗ್ತಿದೆ, ಒಂದು ಕರೆನ್ಸಿನ ಇನ್ನೊಂದು ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಈ ಕರೆನ್ಸಿ ಎಕ್ಸ್ಚೇಂಜ್ನ ಮಾಡೋಕ್ಕೆ ಫೋರೆಕ್ಸ್ ಮಾರ್ಕೆಟ್ ಇರೋದು. ಯಾವ ಥರ ನಾವು ಸ್ಟಾಕ್ಸ್ನ ಬೈ ಮಾಡೋಕ್ಕೆ ಸ್ಟಾಕ್ ಮಾರ್ಕೆಟ್ಗೆ ಹೋಗಬೇಕು, ಅದೇ ಥರ ಕರೆನ್ಸೀಸ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ಫೋರೆಕ್ಸ್ ಮಾರ್ಕೆಟ್ಗೆ ಹೋಗಬೇಕು. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಒಂದು ಕರೆನ್ಸಿನ ಇನ್ನೊಂದು ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡೋಕ್ಕೆ ಫೋರೆಕ್ಸ್ ಮಾರ್ಕೆಟ್ ಇರೋದು. ನೆಕ್ಸ್ಟ್ ಕ್ವೆಶನ್ ಎಲ್ಲರೂ ಕೇಳೋದೇನೆಂದರೆ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಅಂದರೆ ಏನು ಅಥವಾ ಹೇಗೆ ಟ್ರೇಡ್ ಮಾಡೋದು ಅಂತ. ಮೊದಲು ನಿಮಗೆ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಯಾಕೆ ಮಾಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಟ್ರೇಡಿಂಗ್ ಹೇಗೆ ಮಾಡ್ಬೋದು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫೋರೆಕ್ಸ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಕರೆನ್ಸೀಸು ಒಂದೇ ಪ್ರೈಸ್ಗೆ ಟ್ರೇಡ್ ಆಗೋಲ್ಲ. ಒಂದು ಟೈಮಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಇನ್ನೊಂದು ಟೈಮಲ್ಲಿ ಡಿಮ್ಯಾಂಡ್ ಕಮ್ಮಿ ಇರುತ್ತೆ. ಸೊ ಇಲ್ಲಿ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ ಒಂದು ಕರೆನ್ಸಿ ಪ್ರೈಸು ಕಮ್ಮಿ ಇದ್ದಾಗ ಬೈ ಮಾಡಿ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿಯಾಗಿ ಅದ್ರ ಪ್ರೈಸ್ ಮೇಲೆ ಹೋದಾಗ ಸೆಲ್ ಮಾಡಿ ಅದರಿಂದ ಪ್ರಾಫಿಟ್ ಮಾಡ್ತಾರೆ. ಇದನ್ನು ಸ್ಪೆಕ್ಯುಲೇಷನ್ ಅಂತ ಕರೀತಾರೆ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಫೋರೆಕ್ಸ್ ಮಾರ್ಕೆಟಲ್ಲಿ ಒಂದು ಕರೆನ್ಸಿನ ಕಮ್ಮಿ ಪ್ರೈಸ್ಗೆ ಬೈ ಮಾಡಿ ಅದು ಜಾಸ್ತಿ ಪ್ರೈಸಿಗೆ ಹೋದಾಗ ಸೆಲ್ ಮಾಡಿ ಅದರಿಂದ ಪ್ರಾಫಿಟ್ ಮಾಡೋದನ್ನು ಫೋರೆಕ್ಸ್ ಟ್ರೇಡಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಕರೆನ್ಸೀಸ್ ಅಂದರೆ ಏನು ಅಂತ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಸೀರೀಸಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಫೋರೆಕ್ಸ್ ಮಾರ್ಕೆಟ್ ಬಗ್ಗೆ ಇನ್ನೂ ಇನ್ಡೆಪ್ತ್ ತಿಳ್ಕೊಳ್ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಜಾಯ್ನ್ ಆಗಿ ಅಲ್ಲಿ ನಿಮ್ಮ ಕ್ವಶನ್ಸ್ನ ಕೇಳ್ಬೋದು.